ಒಂದು ಸರ್ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಏನಕ್ಕೆ ಅಂದರೆ ಸಂತೋಷ್ ಅನಂತರಾಮ್ ಅವರು ಕೌಟುಂಬಿಕ ಸಿನಿಮಾಗಳ ಕೊಡೋದ್ರಲ್ಲಿ ಮಾಸ್ಟರ್ ಅನ್ನೋದು ಪ್ರೂವ್ ಮಾಡಿದ್ದಾರೆ. ಆ ಒಂದು ಸಾಲಿಗೆ ಮತ್ತೊಂದು ಅಡಿಷನ್ನು ಯುವ ಸಿನಿಮಾ. ರಿಲೀಸ್ಗೂ ಮೊದಲು ಇದ್ದಂಥ ಒಂದಷ್ಟು ಆತಂಕಗಳು, ರಿಲೀಸ್ ಆದಮೇಲೆ ಆದಂತಹ ನಿರಾಳ, ಒಂದು ಸಾರ್ಥಕ ಭಾವ, ಫೀಲ್ ಹೆಂಗಿದೆ ಸರ್ ಈಗ? ಇಲ್ಲ, ತುಂಬ ಆತಂಕ ಅಂದರೆ ಈಗ ಸಿನಿಮಾಗಳಲ್ಲಿ ಒಂದು 4 ಸಿನಿಮಾ ಮಾಡಿ ಒಂದು 8-9 ವರ್ಷ ಜರ್ನಿ ಮಾಡಿರೋದ್ರಿಂದ ಏರಿಳಿತಗಳು, ಟೀಕೆ ಟಿಪ್ಪಣಿಗಳು ಈ ಥರದ್ದು ಅದೊಂದು ಲೆವೆಲ್ಗೆ ನಾನು ಟೋನ್ ಆಗಿದ್ದೆ. ಬಟ್ ಇಲ್ಲಿ ನಮಗೆ ಇದ್ದಿದ್ದ ಆತಂಕ ಏನಂದರೆ ಸಿನಿಮಾ ಮೂಲಕ ಆ ಹೀರೋನ ಜನಕ್ಕೆ ಒಪ್ಪಿಸೋದಿತ್ತಲ್ಲ. ಸೊ ಆ ಜವಾಬ್ದಾರಿ ಮೇಲೆ ಸ್ವಲ್ಪ ಒಂದು ಟೆನ್ಸ್ಡ್ ವಾತಾವರಣ ಇತ್ತು ನನಗಾಗಲಿ, ಪ್ರೊಡಕ್ಷನ್ಗಾಗಲಿ, ಟೀಮ್ಗಾಗಲಿ. ಸೊ ಅದು ಸಿನಿಮಾ ಮಾರ್ನಿಂಗ್ ಶೋ ಆದಮೇಲೆ ಜನ ಯುವರಾಜ್ ಕುಮಾರ್ನ ತೊಗೊಂಡಿದ್ದ ರೀತಿ, ಸಿನಿಮಾನ ತೊಗೊಂಡಿದ್ದ ರೀತಿ, ಐ ಥಿಂಕ್ ಎಲ್ಲೋ ಒಂದು ಕಡೆ ಅದು ನಮ್ಮನ್ನು ತುಂಬ ನಿರಾಳ ಮಾಡಿದ್ದು. ಅಂದರೆ ಅದೊಂದು ಜವಾಬ್ದಾರಿ ಅಂತ ನಾವು ಏನು ಒಪ್ಕೊಂಡು ಶುರು ಮಾಡಿದ್ವೋ ಅದು ತಲುಪ್ತಲ್ಲ. ಆಮೇಲೆ ಜನ ಅಷ್ಟೇ ದೊಡ್ಡದಾಗಿ ಸಿನಿಮಾನಾಗಲಿ, ಯುವರಾಜ್ ಕುಮಾರ್ನಾಗಲಿ ಒಪ್ಪಿರೋ ರೀತಿ ಅದು ನನಗೆ ತುಂಬ ತೃಪ್ತಿ ಕೊಟ್ಟಂಥ ವಿಷಯ. ಎರಡನೇದಾಗಿ ಒಂದು ಮೊದಲನೇ ಸಿನಿಮಾದಲ್ಲೇ ಒಂದು ಫ್ಯಾಮಿಲಿ ಆಡಿಯನ್ಸ್ ಓಪನ್ ಆಗಿರೋದಾಗಲಿ, ಅಥವಾ ಒಂದು ಜನರಲ್ ಕ್ರೌಡ್ ಓಪನ್ ಆಗಿರೋದಾಗಲಿ, ನಿನ್ನೆ ಮೊನ್ನೆಲ್ಲ ಸೆಕೆಂಡ್ ವೀಕಲ್ಲೂ ಸಹ ಸಿನಿಮಾ ಈ ಇನ್ಸ್ಪೈಟ್ ಆಫ್ ಇಷ್ಟು ಬಿಸಿಲು, IPL, ಎಲೆಕ್ಷನ್ಗಳ ಮಧ್ಯೆ ಸಹ ಜನ ಬೇರೆ ಭಾಷೆಗಳ ಸಿನಿಮಾ ಇದ್ರೂ ಒಂದು ನ್ಯೂ ಕಮರ್ ಸಿನಿಮಾಗೆ ಒಂದು ಈ ಮಟ್ಟದ ಸಪೋರ್ಟ್ ತೋರಿಸಿರೋದು, ಆಶೀರ್ವಾದ ಮಾಡಿರೋದು ನಮಗೆಲ್ಲೋ ಒಂದು ದೊಡ್ಡ ಆಶೀರ್ವಾದ ಅಂತ ಅನಿಸುತ್ತೆ. ನಿಮ್ಮ ಸ್ಟ್ರೆಂತ್ ಫ್ಯಾಮಿಲಿ ಆಡಿಯನ್ಸ್ನ ಗ್ರ್ಯಾಬ್ ಮಾಡೋದು, ಕ್ರೌಡ್ ಫುಲ್ ಮಾಡೋದು ಥಿಯೇಟರ್ಸ್ಗೆ. ನೀವು ಈ ಪ್ರೀವಿಯಸ್ ಸಿನಿಮಾಗಳಲ್ಲಿ ಮಾಡಿದ್ದೀರ. ಆದರೆ ಯುವ ಅವ್ರನ್ನ ಲಾಂಚ್ ಮಾಡ್ತಿದ್ದಂಥ ಸಿನಿಮಾ ಆಗಿರೋದ್ರಿಂದ, ಯೂತ್ಫುಲ್ ಸಿನಿಮಾ ಆಗಿದ್ದರಿಂದ, ಸಾಮಾನ್ಯವಾಗಿ ಹೀರೋಗಳನ್ನ ಲಾಂಚ್ ಆದಾಗ ಯೂತ್ಸ್ನ ಜಾಸ್ತಿ ಟಾರ್ಗೆಟ್ ಆಡಿಯನ್ಸ್ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸೊ ಅದು ಫಸ್ಟು ಯೂತ್ಫುಲ್ ಸಿನಿಮಾ ಅಂತಂದೇ ಗುರುತಿಸ್ಕೊಳ್ಳುತ್ತೆ. ಆದರೆ ಮೊದಲ ಸಿನಿಮಾದಲ್ಲೇ ಫ್ಯಾಮಿಲಿ ಆಡಿಯನ್ಸ್ಗೆ ಒಬ್ಬ ಫ್ಯಾಮಿಲಿ ಆಡಿಯನ್ಸ್ನ ಇಷ್ಟಪಡುವಂಥ ಒಬ್ಬ ಹೀರೋ ಸಿಕ್ತ ಅನ್ನೋ ಫೀಲ್ ಸಿಕ್ತು. ಸೊ ಇದು ಮೊದಲೇ ನಿಮಗೆ ಮನದಟ್ಟಾಗಿತ್ತಾ? ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗ್ತಾರೆ ಯುವ ಅಂತಕ್ಕಂಥದ್ದು. ಅದು ಎರಡು ವಿಷಯ ಅಲ್ಲಿ. ಒಂದು ಬಂದಿರೋವಂಥ ಮನೆ ಮತ್ತು ಅದರ ಜವಾಬ್ದಾರಿ ಇರುತ್ತಲ್ಲ. ಅಂದರೆ ಸಡನ್ನಾಗಿ ಫಸ್ಟ್ ನೋಡೋದೇ ಆ ಕುಟುಂಬದ ಒಬ್ಬ ಹೀರೋ ಅಂತಲೇ, ಬಿಕಾಸ್ ಬ್ಯಾಕ್ಗ್ರೌಂಡಿಂದ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ. ಸೊ ಏಕಾಏಕಿ ತೀರಾ ಹೊಸಬನ ಥರನೂ ನೋಡಲ್ಲ. ಸೊ ಆ ಮನೆಯಿಂದ ಒಬ್ಬ ಬಂದಿರೋ ವ್ಯಕ್ತಿ ಅಂತಲೇ ನೋಡ್ತಾರಲ್ಲ. ಸೊ ಅಲ್ಲಿ ಒಂದು ಕೌಟುಂಬಿಕ ಸಿನಿಮಾಗಳು ನಾನು ಮಾಡ್ಕೊಂಬಂದಿರೋದ್ರಿಂದ ಆ ವ್ಯಾಲ್ಯೂಸ್ ಇರಲೇಬೇಕಿತ್ತು. ಸೊ ಯೂತ್ ಟಚ್ ಹಾಫ್ ಫಿಲಮ್ ಇದೆ, ಇನ್ನು ಹಾಫ್ ಫಿಲಮ್ ಫ್ಯಾಮಿಲಿ ಟಚ್ ಇದೆ. ಸೊ ಇಡೀ ಸಿನಿಮಾ ಯೂತ್ಗೆ ಯಾಕೆ ನಾವು ಫೋಕಸ್ ಮಾಡಲಿಲ್ಲ ಅಂದರೆ ಅದೊಂದು ಆ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಟಚ್ ಇರಲೇಬೇಕು ಅಂತ. ಆಮೇಲೆ ಅಪ್ಪು ಸರ್ನ ಪ್ರೀತಿಸ್ತಾ ಇದ್ದಂಥ ಆಡಿಯನ್ಸು ದೊಡ್ಡ ಸಂಖ್ಯೆಯಲ್ಲಿ ಫ್ಯಾಮಿಲಿ ಆಡಿಯನ್ಸೇ. ಸೊ ಇದೆರಡು ಮಿಕ್ಸ್ ಮಾಡಿದ್ವಿ. ಬಟ್ ಫ್ಯಾಮಿಲಿ ವಿಷಯಗಳು ಜಾಸ್ತಿ ಹೈಲೈಟ್ ಆದವು ರಿಲೀಸ್ ಆದಮೇಲೆ. ಸಿನಿಮಾ ರಿಲೀಸ್ಗೂ ಬಿಫೋರ್ ನೀವು ಈ ಮಾತನ್ನ ಹೇಳ್ತಾ ಇದ್ರಿ ತುಂಬ ಸ್ಟ್ರಾಂಗ್ ಆಗಿ. ಅಪ್ಪು ಅವರ ನೆರಳಂತೂ ಸಿನಿಮಾದಲ್ಲಿ ಕಾಣುತ್ತೆ ಅಂತ. ಒಂದು ಕಡೆ ಅಪ್ಪು ಅವರ ಛಾಯೆನೂ ಇದೆ, ಮತ್ತೊಂದು ಕಡೆ ಅಪ್ಪನ ಒಂದು ಮಹಿಮೆನೂ ಇದೆ. ಸೊ ಇವೆರಡು ಬ್ಲೆಂಡ್ ಮಾಡಿರ್ತಕ್ಕಂಥ ಒಂದು ವಿಧಾನ ತುಂಬ ಚೆನ್ನಾಗಿದೆ. ಹಂಗಾಗಿ ಇದನ್ನು ತುಂಬ ಮನಸ್ಸಿಗೆ ಅಪ್ಕೊಂಡು ಒಪ್ಕೊತಾ ಇದ್ದಾರೆ ಜನ ಅಂತ ಅನಿಸುತ್ತೆ. ಹೌದು, ಅದು ಅಪ್ಪು ಅವರ ಶ್ಯಾಡೋ ಇಲ್ಲದೆ ಮಾಡೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಅವ್ರನ್ನ ಕಳ್ಕೊಂಡಂಥ ಅಭಿಮಾನಿಗಳಾಗ್ಬೋದು, ಪ್ರೇಕ್ಷಕರಾಗ್ಬೋದು, ಮತ್ತೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋ ಒಂದು ಆಸೆ ಇರುತ್ತೆ. ಅಥವಾ ಅವರ ಬಗ್ಗೆ, ಅವ್ರ ವಿಚಾರಗಳ ಬಗ್ಗೆ, ಅವರ ಒಳ್ಳೆಯ ಕೆಲಸಗಳ ಬಗ್ಗೆ ಒಂದು ಹೇಳಬೇಕು ಅನ್ನೋದಿರುತ್ತಲ್ಲ. ಅದೊಂದು ನೆರಳು ನಾವು ತರದೇ ಇದ್ದರೂ ನೆರಳು ಇದ್ದೇ ಇರುತ್ತೆ. ಬಿಕಾಸ್ ಅದೇ ಫ್ಯಾಮಿಲಿಯಿಂದ ಇನ್ನೊಂದು ಹೀರೋ ಬರ್ತಾ ಇರೋದ್ರಿಂದ. ಜೊತೆಗೆ ಫಾದರ್ ಸೆಂಟಿಮೆಂಟ್ ಅನ್ನೋದು ಈ ಕತೆಗೆ ತುಂಬ ಆ್ಯಪ್ಟ್ ಅಂತಲೇ ನಮಗನ್ಸಿದ್ದು. ಅಂದರೆ ಒಂದು ಕಾಲೇಜಲ್ಲಿರ್ಬೇಕಾದ್ರೆ ವ್ಯಾಲ್ಯೂ ಆಫ್ ಫಾದರ್ ಯಾರಿಗೂ ಗೊತ್ತಿರಲ್ಲ. ಜನರಲಿ 80% 90% ಜನಕ್ಕೆ ಅದು, ಇನ್ಕ್ಲೂಡಿಂಗ್ ಮೀ, ಅರ್ಥ ಆಗಿರಲಿಲ್ಲ. ಅದು ಒಂದು ಸತಿ ನಾವು ಕಾಲೇಜಿಂದ ಹೊರಗಡೆ ಬಂದಮೇಲೆ, ಪ್ರಪಂಚಕ್ಕೆ ನಮ್ಮ ಪರಿಚಯ ಆದಮೇಲೆ, ನಾವು ಎದುರಿಸೋ ಸಿಚುಯೇಷನ್ಗಳು, ಸಂದರ್ಭಗಳು, ಅವಮಾನಗಳು, ಕಷ್ಟಗಳು, ನೋವುಗಳು, ಅಲ್ಲಿ ನಾವು ತಂದೆಯನ್ನು ಡಿಸ್ಕವರ್ ಮಾಡ್ತಾ ಹೋಗ್ತೀವಿ. ಇದು ನಮ್ಮ ತಂದೆ, ಅವನು ಹಿಂಗೆ ದುಡ್ದಿರ್ಬೋದು, ಅವನು ನಮ್ಮನ್ನ ಹಿಂಗೆ ಸಾಕಿರ್ಬೋದು ಅಂತ. ಪ್ರಾಬಬಲಿ ಆ ಜರ್ನಿ ನನಗೆ ಹೊಸದು ಅನಿಸಿದ್ದು. ಸೊ ಹಿಂದೆ ನಾನು ತಂದೆ ಮಗನ ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದರೂ ಸಹ ಈ ಒಂದು ಆ್ಯಂಗಲ್ ಬೇರೆ ಇತ್ತು. ಸೊ ಆ ನಿಟ್ಟಿನಲ್ಲಿ ನನಗೆ ಅದೆರಡು ಫ್ಯಾಕ್ಟ್ರು ಬ್ಯಾಲೆನ್ಸ್ಡ್. ಆಮೇಲೆ ಅಪ್ಪು ಸರ್ದು ಎಲ್ಲೂ ಅತಿಯಾಗಿ ಎಲ್ಲೂ ಬರಲ್ಲ, ಮತ್ತು ಸಿನಿಮಾನ ಡಿಸ್ಟರ್ಬ್ ಮಾಡಲ್ಲ, ಫೋರ್ಸ್ಡ್ ಅನ್ಸಲ್ಲ.
ಫಾದರ್ ಸೆಂಟಿಮೆಂಟು ನಿಮ್ಗೆ ತೀರಾ ಡ್ರಾಮ್ಯಾಟಿಕ್ ಅನಿಸಲ್ಲ, ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ. ಸೊ ಆ ಥರ ಹೋದಂಥ ಒಂದು 2 ಆ್ಯಂಗಲ್ ಅದು.